ಹಾಯ್ ನಮಸ್ತೆ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಒಂದು ದಿವಸ ಹಾಲ್ಟ್ ಈಗ ಬೆಳಿಗ್ಗೆ ಶ್ರೀಗಂಧ ಹೊರಟಿತ್ತು. ಈಗ ನೆಕ್ಸ್ಟ್ ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಕು, ಮಂಜುನಾಥೇಶ್ವರ ಟೆಂಪಲ್ಗೆ. ಆಲ್ರೆಡಿ ನಮಗೋಸ್ಕರ ಬಸ್ಸಲ್ಲೆಲ್ಲ ಕಾಯ್ತಿದ್ರು, ಅವ್ರನ್ನ ಒಂದು ಮೀಟ್ ಹೋಗುವ, ಅವನಿಗೆ ಬಸ್ಸಲ್ಲಿ ಹತ್ಕೊಂಡು ಹೋಗುವ. ನಾವೀಗ ಬಸ್ಸಲ್ಲಿ ಹೋಗ್ತಿದ್ದೀಗ ಸ್ವಲ್ಪ ಹೊತ್ತಲ್ಲಿ ಈಗ ನೇತ್ರಾವತಿ ಸ್ನಾನ ಮಾಡ್ಕೊಂಡು ಹೋಯ್ತು ಸ್ನೇಹಿತರೆ. ನಾವೀಗ ನೇತ್ರಾವತಿ ತೀರಕ್ಕೆ ಬಂತೀಗ. ನಮ್ಮ ದೋಣಿಯರೆಲ್ಲ ಸ್ನಾನ ಮಾಡ್ತಿದ್ರು, ನಾನು ಕೂಡ ಅವರೊಂದಿಗೆ ಒಂದು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕೀಗ. ನೀರಿಂದ ವೇಗ ಸಿಕ್ಕಾಪಟ್ಟಿ ಇತ್ತಪ್ಪ, ಅದಕ್ಕೋಸ್ಕರ ಎಲ್ಲ ಬಂದೋಬಸ್ತ್ ಮಾಡಿದ ಆಚೆ ಆಗಂದಿಗೆಲ್ಲ. ನೇತ್ರಾವತಿ ನದಿಗೆಲ್ಲ ಸ್ನಾನ ಮಾಡ್ಕೊ ಬಂತು. ಈಗ ದೇವಸ್ಥಾನ ದರ್ಶನಕ್ಕಂದು ಹೊತ್ತಿತ್ತು. ಇಲ್ಲಿ ನೋಡಿ, ಇದು ಈಶ್ವರನ ಸ್ಟ್ಯಾಚ್ಯು ಒಳ್ಳೆತ್ತಲ್ಲ. ಜನ ಎಲ್ಲ ಕಮ್ಮಿ ಇದ್ರೆ, ಎಂತಕ್ಕಂದ್ರೆ ಮಳೆಗಾಲ ಅಲ್ಲ, ಕೆರೆ ಪ್ರವಾಹ ಟೈಮ್ ಆಗಿರೋದ್ರಿಂದ ಸ್ವಲ್ಪ ದೂರಿಂದ ಒಪ್ಪಲಿರ್ಬೇಕಂತ. ಹಾಗೆ ನಾವು ದೋಣಿಯರ ಕರಾವಳಿ ಬದಿಯರ ಸ್ವಲ್ಪ ನೀರು ಎಷ್ಟಾಗೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದಿತ್ತು, ವರ್ಷಪೂರ್ತಿ ಬರೋದು. ಫಿಶಿಂಗ್ ಸ್ಟಾರ್ಟ್ ಆಗಬೇಕಿದ್ರೆ ಮುಂಚೆ ನಾವು ದೇವ್ರದ್ದು ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು ನಾವೆಲ್ಲ ಕಣೆ. ಹಾಗೆ ನಮ್ಮ ದೋಣಿಯೆಲ್ಲ ಬಂದಿದ್ದು ಕಣೆ, ದರ್ಶನಕ್ಕೆ ಹೋಯ್ತು. ಒಳಗಂತ ವೀಡಿಯೋ ತೆಗೋಕ್ಕಿಲ್ಲ, ಹಾಗೆ ದರ್ಶನ ಮಾಡ್ಕೋಬಪ್ಪ. ಈಗ ನಾವು ಶ್ರೀ ಮಂಜುನಾಥೇಶ್ವರಂದು ದರ್ಶನ ಎಲ್ಲ ಮುಗಿಸ್ಕೊಬಂತ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಹೊರಡ್ಲಿಕ್ಕಿತ್ತು. ಈ ದೇವಸ್ಥಾನದಿದ್ರೆ ಈಗ ಒಂದು ನಾವೆಲ್ಲ ಒಟ್ಟಾಗಿ ಗ್ರೂಪ್ ಸೆಲ್ಫಿ ತೆಗುವ ಅಂದರೂ ಆಗ್ತಿಲ್ಲ. ಮಳೆರಾಯನ ಆಗಮನ ಆಗಿದೆ, ಅದಕ್ಕೋಸ್ಕರ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ದೋಣಿಯರಂತೂ ಬಸ್ಸಾಗ ಒಳ್ಳೆ ಜೋಶಾಗಿದ್ರು ದೇವಸ್ಥಾನಕ್ಕೆ ಹೋಯ್ಕಂದಿಕ್ಕೆ ಕಣಿ. ಈಗ ನಾವೀಗ ಹತ್ತತ್ರ ಕುಮಾರಧಾರ ಸೇತುವೆ ಹತ್ರ ಬಂತು. ಇದೇ ಕಣಿ ಕುಮಾರಧಾರ ನದಿ. ಈಗ ದಾಟಿ ಈಗ ನಾವು ದೇವಸ್ಥಾನ ಹತ್ರ ಹೊತ್ತಿತ್ತು ಈಗ ಕಣಿ. ನಾವು SMS ಗಾಡಿ ಮಾಡ್ಕೊಬಂತ ಎಲ್ಲ ಇಳ್ಕೊಂಡು ಈಗ ದೇವಸ್ಥಾನ ಬದಿಗಂದು ಹೊತ್ತಿತ್ತು. ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತೂ ಒಳ್ಳೆ ಗುಡ್ಡ ತಪ್ಪಲ ಮಧ್ಯೆ ಒಳ್ಳೆ ಚೆಂದ ಕಾಣ್ತಿತ್ತು. ಹಂಗೆ ಈಗ ಹೋಗಿ ದರ್ಶನ ಮಾಡ್ಕೋಬಪ್ಪ. ಎದುರಿಗಾರ ಒಂದು ಸೆಲ್ಫಿ ತಕ್ಕಂಬಾದ್ರೆ ಒಂದು ಸೆಲ್ಫಿ ತಕ್ಕಂಬ ಕಣಿ. ಒಳ್ಳೆ ಸುಂದರ ವಾತಾವರಣ, ಕೂಲಿಂಗ್ ಅಟ್ಮಾಸ್ಫಿಯರ್. ಈಗ ನಾವು ದೇವಸ್ಥಾನದೊಳಗೆ ಹೋಗಪ್ಪ. ದೇವಸ್ಥಾನದೊಳಗೆ ಹೋಗುವಾಗ ಅಂಗಿ ಬನಿಯನೆಲ್ಲ ತಗೊಂಡು ಹೋಯ್ಕ, ಯಾಕಂದರೆ ದೇವಸ್ಥಾನದೊಳಗೆ ಅಲೌಡ್ ಇಲ್ಲ. ಯಾರು ಇಲ್ಲಿ ಸ್ವಲ್ಪ ಜನ ಇದ್ರೆ ಈಗ ನಾವು ಲೈನಾಗೆಲ್ಲ ನಿಂತ್ಕೊಂಡಿತ್ತು. ಸ್ವಲ್ಪ ಹೊತ್ತಿಗೆ ಒಳಗೆ ದರ್ಶನ ಮಾಡಲಿಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ. ಈಗ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ, ಅಲ್ಲೂ ಕೂಡ ದರ್ಶನ ಇದೆ. ಜಿಡಿ ಮಳೆ ಇತ್ತು, ಆದರೂ ಕೂಡ ನಾವು ತಗೊಬಂದು ಟವಲೆಲ್ಲ ಊರು ತಾಲಿಮನೆ ಹಾಯ್ಕೊಂಡು ಸೇಫ್ ಮಾಡ್ಕೊಂಡು ಹೋಯ್ತು. ಊರು ಕಾಲು ತೊಳ್ಕೊಂಡಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೋಬಪ್ಪ. ಇದೆಲ್ಲ ಹೊರಗಿಂದ ವ್ಯೂಸ್ ನೋಡಿ ದೇವಸ್ಥಾನದ್ದು. ಮಧ್ಯಾಹ್ನ ನಮ್ಮ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಹಸಿವು ಜಾಸ್ತಿ ಆಯಿತು, ಅದಕ್ಕೋಸ್ಕರ ಅನ್ನ ಸಂತರ್ಪಣೆ ನಡು ಜಾಗಕ್ಕೆ ಬಂದಿತ್ತು. ನಮ್ಮ ದೋಣಿಯೆಲ್ಲ ಊಟ ಮಾಡ್ತಿತ್ತು. ಇಲ್ಕಂಡು ಇವರು ನಮ್ಮ ದೋಣಿ ಹೆರಿ ಮನಸ್ಸು ರಾಮಣ್ಣಂದಿಕ್ಕೆ, ಅವರೊಟ್ಟಿಗೆ ನಾವು ಕೂತ್ಕೊಂಬೋದು ಒಂದು ಭಾಗ್ಯ. ಇಂಥ ದೇವಸ್ಥಾನದಾಗೆ ಅನ್ನಪ್ರಸಾದ ಊಟ ಮಾಡಿದೆ ಒಂದು ಪುಣ್ಯ ನಮಗೆ. ಆನಂತರ ದೇವಸ್ಥಾನದೆಲ್ಲ ದರ್ಶನ ಆಗಿ ಊಟ ಆಗಿ ಎಲ್ಲ ಬಂತು ನೋಡಿ. ಮತ್ತು ನಾವೀಗ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಯ್ತು. ಈಗ ಬನ್ನಿ ಈಗ ಕಣಿ, ನಾವು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂತು. ಇದು ಕೂಡ ಪ್ರಕೃತಿ ಮಧ್ಯೆ ಯಾವುದೇ ಗರ್ಭಗುಡಿ ಇಲ್ಲದೆ ಓಪನ್ ಆಗಿರುವಂಥ ಒಂದು ದೇವಸ್ಥಾನ, ಗಣೇಶನ ದೇವಸ್ಥಾನ. ಮಳೆಗಾಲದಾಗಂತೂ ಹೇಳೋದೇ ಬೇಡ. ನಾವಂತೂ ಬಾಪೊತ್ತಿಗೆ ಮಳೆ ಗೋರ್ ಹೊಯ್ಕೊಂಡೇ ಬಂದಿತ್ತು, ಆದರೂ ಕೂಡ ನಾವು ದರ್ಶನ ಮಾಡುವ ಕೋಡಿ ಹಿಡ್ಕೊಂಡು ಅಲ್ಲಿ ದರ್ಶನ ಮಾಡ್ತಿದ್ರು. ನಮ್ಮ ಹತ್ರ ಅಂತೂ ಕೋಡಿ ಇಲ್ಲ, ಟವಲೇ ಹೋಗೋ ತಾಲಿ ಮನೆ ಹಾಕೊಂಡಿತ್ತು. ಗಂಟೆ ಸಿಕ್ಕಾಪಟ್ಟಿತ್ತು, ರಾಸಿತ್ತು. ಎಷ್ಟೋ ಜನ ಹರಕೆ ಕಟ್ಟಿ ಗಂಟೆ ಎಲ್ಲ ಕಟ್ಟಿಕೋರು. ಹಾಗೆ ಕೆಲ ಟೂರಿಸ್ಟ್ ಎಲ್ಲ ಬಂದಿರ. ನಾವು ಕೂಡ ಒಂದು ಗಣಪತಿಯೊಂದಿಗೆ ಒಂದು ಸೆಲ್ಫಿ ತಗೊಂಬ ಕಾಣಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಮೂರ್ತಿ ನೋಡಿ ಎಷ್ಟು ಚೆಂದ ಇತ್ತಲ್ಲ. ಪಕ್ಕದಾಗ ಹನುಮಂತು ಕೂಡ ಮೇಲೆ ತಿರುಗ್ತಿದ್ದ, ಒಂದು ಆಶೀರ್ವಾದ ನಮಗೆ. ಹಿಂಗೆ ದರ್ಶನ ಮಾಡ್ಕೊಂಡೆಲ್ಲ ಬಂತೀವಿ ನಾವು.
ನಾವು ಮನೆ ಕಡೆ ಹೊರಟ್ವಿ.